ಇನ್ನು ಈ ಮುಲ್ಲಾನ ಬಗ್ಗೆ ಆತನ ಸಹೋದರಿ ಹೇಳ್ತಾ ಇದ್ದಾರೆ, ನನ್ನ ಸಹೋದರ ಅಮಾಯಕ, ಈ ಹುಡುಗಿನೇ ನನ್ನ ಸಹೋದರನ ಜೊತೆಗೆ ಬಂದಿರೋದು ಅಂತ. ಇದರ ಬೆನ್ನಿಗೆ ಈಗ ಯುವತಿಯ ತಾಯಿ ಮುಲ್ಲಾನ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಮಗಳನ್ನ ಟ್ರ್ಯಾಪ್ ಮಾಡಿದ್ದಾನೆ ಈತ ಅಂತ ಆರೋಪ ಮಾಡಿರೋದು ತಾಯಿ, ಯುವತಿಯ ತಾಯಿ. ಲವ್ ಜಿಹಾದ್ನ ಉದ್ದೇಶ ಇತ್ತು ಇದರ ಹಿಂದೆ. ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ಸಮೀರ್ ಮುಲ್ಲಾ ವಿರುದ್ಧ ಯುವತಿಯ ತಾಯಿ ಆರೋಪ ಮಾಡಿರೋದು. ಹಲೋ, ನಮಸ್ತೆ ರೀ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣದಲ್ಲಿ ಆರೋಪಿ ಸಮೀರ್ ಮುಲ್ಲಾ ಇದ್ದಾನೆ. ಆತನ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳು, ಫೋಟೋಸು, ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಬೆಚ್ಚಿ ಬೀಳಿಸುವಂತಿದೆ. ಏನಂತ ಹೇಳಿದ್ರೆ ಸಂತ್ರಸ್ತೆಯನ್ನು ಯಾವ ರೀತಿ ಆತ ದುರ್ಬಳಕೆ ಮಾಡಿಕೊಂಡಿದ್ದ ಅನ್ನುವಂಥದ್ದಕ್ಕೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಂತ್ರಸ್ತೆಯ ತಾಯಿ ಇದ್ದಾರೆ, ಅವರನ್ನ ಮಾತನಾಡಿಸ್ತೇನೆ. ನಾವೀಗ ಅವನು ಸಮೀರ್ ಮುಲ್ಲಾನ್ ಮೊಬೈಲ್ನಲ್ಲಿ ನೋಡ್ತಾ ಇದ್ದೀವಿ. ಬಹಳಷ್ಟು ವಿಡಿಯೋಗಳು, ನಿಮ್ಮ ಮಗಳಿಗೆ ಬಲವಂತವಾಗಿ ಮಾತ್ರೆ ಕೊಡ್ತಾನೆ, ಮಾತ್ರೆ ಕೊಟ್ಟು ಅದನ್ನು ವಿಡಿಯೋ ಮಾಡಿ ಕಳಿಸಬೇಕು ಅಂತ ಹೇಳ್ತಾನೆ. ಇದನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮ್ಗೆ? ಒಂದು ಪ್ಲಾನ್ ಇರುತ್ತೆ ಅವ್ರದಂತ? ಹಾ ಸರ್, ಇದು ಪ್ಲಾನೇ ಸರ್. ಇದು ಯಾರು ಆ ಟೈಪ್ ನೀನು ಟ್ಯಾಬ್ಲೆಟ್ ತಗೊಂಡು ವಿಡಿಯೋ ಮಾಡಂತ ಹೇಳಿದ್ರೆ ಅದು ಒಂದು ದೊಡ್ಡ ಪ್ಲಾನೇ ಇದೆ ಸರ್. ಅದು ಹಂಗಿದ್ದವರು ಮಾಡ್ತಿದ್ದಿದ್ದಲ್ಲ ವಿಡಿಯೋ, ಅವನು ವಿಡಿಯೋ ಮಾಡಿದ್ದಾನೆ ಸರ್. ಅದು ಅವ್ರದ್ದು ದೊಡ್ಡ ಪ್ಲಾನ್ ಇದೆ. ಅಂದ್ರೆ ಇದು ಲವ್ ಜಿಹಾದ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಪ್ಲಾನ್ ಮಾಡಿರೋದು? ಹೌದು ಸರ್, ಇದು ಲವ್ ಜಿಹಾದಿ ಉದ್ದೇಶದಿಂದನೇ ಪ್ಲಾನ್ ಮಾಡಿದ್ದಾರೆ. ಅದು ಲವ್ ಜಿಹಾದ್ ಒಳಗೆ ಅಂತ ಹೇಳಿದ್ರೆ ಈಕಿಗೆ ಸ್ಲೋ ಮೋಷನ್ ಒಳಗೆ ಲವ್ ಜಿಹಾದ್ ಒಳಗೆ ಈಕಿನ ನನ್ನ ಮಗಳನ್ನ ಟ್ರ್ಯಾಪ್ ಮಾಡಿದ್ದಾರೆ ಸರ್. ನಿಮ್ಮ ಮಗಳು ಯಾವತ್ತಾದ್ರೂ ನಿಮ್ಗೆ ಹೇಳ್ತಿದ್ಲಾ ಮನೆಯಲ್ಲಿ ಏನಾದ್ರು ಈ ತರ ಟ್ಯಾಬ್ಲೆಟ್ ತಗೊಳ್ಳೋದು, ಅದು ನಿಮ್ ಗಮನಕ್ಕೆ ಬಂದಿತ್ತಾ? ಇಲ್ಲ ಸರ್, ನಮಗೆ ಗಮನಕ್ಕೆ ಬಂದಿಲ್ಲ ಸರ್. ನನ್ನ ಮಗಳು ಬಹಳ ಹೆಲ್ದಿ ಇದ್ದೋಳು, ಬಹಳ ಸ್ಟ್ರಾಂಗ್ ನನ್ನ ಮಗಳು. ಹಂಗೇನು ಇಲ್ಲ ಸರ್, ಬಂದಿಲ್ಲ ಸರ್, ನಮಗೆ ಗಮನಕ್ಕೆ ಬಂದಿಲ್ಲ ಸರ್. ನಮಗೆ ಅಂದ್ರೆ ಅವ್ನು ನಿಜವಾದ ಲವ್ ಮಾಡೋ ಉದ್ದೇಶ ಇರಲಿಲ್ಲ ಅಂತ? ಇಲ್ಲ ಸರ್, ನಿಜವಾಗ್ಲೂ ಲವ್ ಮಾಡೋದು ಉದ್ದೇಶ ಇತ್ತಂದ್ರೆ ನಾನು ಬಂದು ಹೇಳ್ಬೋದಾಗಿತ್ತಲ್ಲ ಸರ್. ನನ್ನ ಮನೆಗೆ ಒಂದ್ಸಲ ಬರ್ಬೋದಾಗಿತ್ತಲ್ಲ ಸರ್. ಅವನು ರಿಪೋರ್ಟ್ ನೋಡಿಸ್ಮೇಲೆ ಗೊತ್ತಾಯ್ತು ಸರ್. ಅದನ್ನು ನನ್ನ ಮಗಳಿಗೆ ಅವನು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ತಂದೆ ತಾಯಿ ಹೇಳ್ತೀನಂತ ಹೆದರ್ಸಿ, ಏನಾರ ಹೆದರ್ಸಿದ ಮೇಲೆನೆ ಅದು ನನ್ನ ಮಗಳು ಮಾಡಿದ್ದು ಸರ್. ಅದು ಅವ್ನು ನನ್ನ ಮಗಳಿಗೆ ಬಹಳ ಟಾರ್ಚರ್ ಕೊಟ್ಟಿದ್ದಾನೆ. ಹಂಗ ನೋಡಿದ್ರೆ ಸರ್ ತುಂಬಾ ಹುಡುಗಿಯರದು ಇದೆ ಸರ್ ಅದ್ರೊಳಗೆ. ಅದೆಲ್ಲ ನೋಡಿ ನಮಗೆ ತುಂಬಾ ಶಾಕ್ ಆಯ್ತು. ಆ ವಿಡಿಯೋ ಯಾವ ಟೈಪ್ ಮಾಡಿದಾನಂತ ಹೇಳಿದ್ರೆ ಆ ವಿಡಿಯೋ ಎಲ್ಲ ನೋಡಿ, ಯಾಕಂದ್ರೆ ನಾನು ಒಂದು ಸಮಾಜದಲ್ಲಿ ಇದ್ದೋಳು ಸರ್. ನಾನು ಹೆಣ್ಣಿಗೂ ಅನ್ಯಾಯ ಆಗ್ಬಾರ್ದಂತ ಹೇಳಿ ನಾನು ಮಾತಾಡ್ದೋಳು. ಅದೇ ಪರಿಸ್ಥಿತಿ ನನ್ನ ಮನೆಯಲ್ಲೂ ಬಂದ್ಬಿಟ್ಟಿದೆ ಅಲ್ಲ ಈಗ ಅಂತೇಳಿ ನಾನು ಹಿಂದೆ ಸರ್ದಿಲ್ಲ ಸರ್. ನಾನು ಮುಂದೆ ನಿಂತಿದ್ದೀನಿ. ಯಾಕಂತ ಹೇಳಿದ್ರೆ ಎಲ್ಲ ಹೆಣ್ಣು ಮಕ್ಕಳು ಮುಂದೆ ಬರ್ಲಿ, ಎಲ್ಲ ತಾಯಿಯಂದ್ರು ಮುಂದೆ ಬರ್ಲಿ ಅಂತ ಹೇಳಿ ನಾವೀಗ ಮುಂದೆ ನಿಂತಿದ್ದೀವಿ ಸರ್. ತಂದೆ ತಾಯಿಯರೇ ಮುಂದೆ ನಿಂತಿದ್ದಾರೆ, ನನ್ನ ಮಗಳು ಮುಂದೆ ನಿಂತಿದ್ದಾಳೆ. ನನ್ನ ಮಗಳು ಹೇಳಿದ ತಕ್ಷಣನೇ ನಾವಿದು ಆಕ್ಷನ್ ತಗೊಂಡಿದ್ದು ಸರ್. ಈಗ ನಾವು ಎಷ್ಟೋ ಜನಕ್ಕೆ ನಾವು ಪರಿಚಯ ಮಾಡಿಸ್ತೀವಿ. ನಾವು ಪರಿಚಯ ಮಾಡಿಸಿ ನಾವು ಯಾರಿಗೂ ಲವ್ ಜಿಹಾದೊಳಗೆ ಯಾರಿಗೂ ನಾವು ಹಾಕಿಲ್ಲ ಸರ್. ನೀವು ಕೇಳಿದ್ದೀರಾ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿರ ಮಾಡ್ಕೊಂಡಿದಾರ ಅಂತ ಹೇಳಿ? ನೀವು ಯಾವಾಗ ಕೇಳಿದ್ದೀರಾ? ಅವರು ಬರಂಗಿಲ್ಲ. ನಮ್ಮ ಮಕ್ಕಳನ್ನ ಅವ್ರ ಜಾಲಲ್ಲಿ ತಗೊಂತಾರೆ, ನಮ್ಮ ಮಕ್ಕಳನ್ನ ಹಿಡಿಬಿಟೇಷನ್ ಮಾಡ್ತಾರ ಅವರು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಅಣ್ಣನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.